ಆತ್ಮೀಯ ಸ್ನೇಹಿತರೆ, ಡಿಸೆಂಬರ್ 9ರಿಂದ ಚಳಿಗಾಲದ ಅಧಿವೇಶನ ಬೆಳಗಾವಿಯಲ್ಲಿ ನಡೆಯುವಂಥದ್ದು ತೀರ್ಮಾನ ಆಗಿದೆ. ಸರ್ಕಾರ ಅಂತೂ ಇಂತೂ 9ನೇ ತಾರೀಕು ಡೇಟು ಕೂಡ ಫಿಕ್ಸ್ ಮಾಡಿದ್ದಾರೆ. ಆದರೆ 2 ವಾರ ಮಾತ್ರ ಅನ್ನೋದನ್ನು ಈಗಾಗಲೇ ಅವರು ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ. ಇನ್ನಷ್ಟು ಹೆಚ್ಚು ದಿನ ನಡೆಸಿದರೆ ಒಳ್ಳೆಯದಾಗ್ತಾ ಇತ್ತು. ಉತ್ತರ ಕರ್ನಾಟಕ ಭಾಗದ ಸಮಸ್ಯೆಗಳು ಚರ್ಚೆ ಮತ್ತು ಅಲ್ಲಿ ಹೋರಾಟಗಳು ಇದಕ್ಕೆಲ್ಲ ಒಂದು ಅವಕಾಶ ಸಿಗ್ತಾ ಇತ್ತು. ಅದನ್ನು ನಮ್ಮ ಸಭೆಯಲ್ಲಿ ನಾವು ಅದನ್ನು ಸರ್ಕಾರಕ್ಕೆ ನಾವು ಕೇಳೋರಿದ್ದೀರ, ಆ ಮಾತನ್ನು ನಾವು ಕೇಳೋರಿದ್ದೀರಿ, ಹೆಚ್ಚು ದಿನ ನಡೆಸಿ ಅಂತ. ಇವತ್ತು ನಾವೆಲ್ಲ ಮುಖಂಡರುಗಳು, ನಮ್ಮ ಅಧ್ಯಕ್ಷರು, ವಿರೋಧ ಪಕ್ಷದ ನಾಯಕರು ನಾರಾಯಣಸ್ವಾಮಿ ಅವರು ನಾವೆಲ್ಲರೂ ಕೂಡ ಅರಗ ಜ್ಞಾನೇಂದ್ರ ಅವರು, ರವಿ, ಪ್ರಮುಖವಾಗಿ ವಿಧಾನಸಭಾ ಅಧಿವೇಶನದಲ್ಲಿ ಯಾವ್ಯಾವ ವಿಚಾರಗಳನ್ನು ಚರ್ಚೆ ಮಾಡಬೇಕು, ರಾಜ್ಯದ ಜನತೆಯ ಸಮಸ್ಯೆಗಳಿಗೆ ಸರ್ಕಾರ ಎಲ್ಲಿ ಸ್ಪಂದನೆ ಮಾಡಿಲ್ಲ, ಏನು ಕರ್ನಾಟಕದಲ್ಲಿ ಕಳೆದ ಅಧಿವೇಶನಕ್ಕೂ ಈ ಅಧಿವೇಶನ ಮಧ್ಯೆ ನಡೆದಿರುವಂಥ ಭ್ರಷ್ಟಾಚಾರ ಹಗರಣಗಳು, ಇವೆಲ್ಲನೂ ಕೂಡ ಚರ್ಚೆ ಆಯಿತು. ಅಲ್ಟಿಮೇಟಾಗಿ ನಾವು ಈಗ ವಕ್ಫ್ ಬೋರ್ಡಿನ ಒಂದು ದುರಾಡಳಿತ, ಕಬಳಿಕೆ, ರಾಜ್ಯದಲ್ಲಿ ರೈತರು ಆತಂಕ ಆಗಿರುವಂಥದ್ದು, ಮಠಗಳ ಆಸ್ತಿಗಳೆಲ್ಲ ನುಂಗುವಂಥ ವಕ್ಫ್ ಬೋರ್ಡು, ಇದು ಇವತ್ತಿನ ರಾಜ್ಯದ ಒಂದು ಜ್ವಲಂತ ಸಮಸ್ಯೆ. ಎಲ್ಲರೂ ಒಂದು ಆತಂಕದಲ್ಲಿದ್ದಾರೆ ಈ ವಕ್ಫ್ ಬೋರ್ಡ್ ಕಬಳಿಕೆ ಬಗ್ಗೆ. ಇದನ್ನು ಪ್ರಮುಖವಾಗಿ ಚರ್ಚೆ ಮಾಡುವಂಥದ್ದು ತೀರ್ಮಾನ ಮಾಡಿದಿರಿ. ಅದೇ ರೀತಿ ರೇಷನ್ ಕಾರ್ಡ್ ವಿಚಾರವಾಗಿ, ರೇಷನ್ ಕಾರ್ಡು ಕೂಡ ಬಡವರ ರೇಷನ್ ಕಾರ್ಡನ್ನು ಕಿತ್ತಿದ್ದಾರೆ. ಈಗ ಸರ್ಕಾರ ಏನು ಹೇಳ್ತಾ ಇದೆ ಅಂತಂದರೆ, ನಾವು ಇವತ್ತಿಂದ ಚಾಲು ಮಾಡ್ತೀರಿ ಅಂತ ಹೇಳ್ತಾ ಇದ್ದಾರೆ. ಅದು ಒಂದು ಕಪಟ ನಾಟಕ. ಹಂಗಾರೆ ಕಳೆದ 2 ತಿಂಗಳಿಂದ ರೇಷನ್ ಯಾರ ಜೋಬ್ಗೆ ಹೋಯ್ತು? 2 ತಿಂಗಳಿಂದ ರೇಷನ್ ಕೊಡಬೇಕಾಯ್ತಲ್ಲ, ಯಾರ ಜೋಬ್ಗೆ ಹೋಯ್ತು? 2 ತಿಂಗಳಿಂದ ಅವ್ರಿಗೆ ಇವರು 5 kg ಅಕ್ಕಿ ಎಕ್ಸ್ಟ್ರಾ ದುಡ್ಡು ಕೊಡಬೇಕಾಯ್ತಲ್ಲ, ಅದು ಯಾರ ಜೋಬ್ಗೆ ಹೋಯ್ತು? ಅದೆಲ್ಲ ಸೇವಿಂಗ್ಸಾ? ನಿಮ್ಮ ಗ್ಯಾರಂಟಿಗಳಿಗೆ ಶಾರ್ಟೇಜ್ ಇದೆಯಲ್ಲ, ಗ್ಯಾರಂಟಿ ಶಾರ್ಟೇಜ್ ಫಂಡ್ಗೆ ತಗೊಂಡೋದ್ರ ಅದನ್ನೆಲ್ಲ. ಅದು ಯಾವುದೇ ಕಾರಣಕ್ಕೂ ಕಳೆದ 2 ತಿಂಗಳು ಯಾವತ್ತಿಂದ ರದ್ದಾಗಿದೆ ಅವತ್ತಿಂದ ರೇಷನ್ ಅನ್ನು ಕೊಡಬೇಕು. ಇದು ಬಿಜೆಪಿ ಆಗ್ರಹ. ನಮ್ಮ ಹೋರಾಟದ ಫಲವಾಗಿ ನಾನು ಮಹಾಲಕ್ಷ್ಮಿ ಲೇಔಟ್ ಇರ್ಬೋದು, ಜಯನಗರ ಎಲ್ಲ ಕಡೆ ನಾನು ಹೋರಾಟಕ್ಕೆ ಹೋಗಿದ್ದೆ. ನಮ್ಮ ಹೋರಾಟದ ಫಲವಾಗಿ ಸರ್ಕಾರ, ಬಿಜೆಪಿ ಹೋರಾಟ, ನನ್ನ ಹೋರಾಟದ ಫಲವಾಗಿ ಈಗ ರೇಷನ್ ಕಾರ್ಡ್ ಮತ್ತೆ ಚಾಲನೆ ಮಾಡ್ತೀರಿ ಅಂತ ಹೇಳಿದ್ದಾರೆ. ಇದು ನಮ್ಮ ಬಿಜೆಪಿಯ ಹೋರಾಟಕ್ಕೆ ಸಂದಂಥ ಜಯ, ಸ್ಪಷ್ಟವಾದಂಥ ಜಯ. ಇದರಲ್ಲಿ 2 ಮಾತಿಲ್ಲ. ಆದರೆ ಇವರು ಯಾವತ್ತಿಂದ ರದ್ದಾಗಿದೆ ಅವತ್ತಿಂದ ಕೊಡಬೇಕು ಮತ್ತು ಅಮಾನತಲ್ಲಿ ಇಟ್ಟಿರುವಂಥ ರೇಷನ್ ಕಾರ್ಡ್ಗಳನ್ನು ಕೂಡಲೇ ಚಾಲನೆ ಮಾಡಬೇಕು. ವಜಾ ಆಗಿರುವಂಥ ರೇಷನ್ ಕಾರ್ಡ್ ಏನಿದೆ ಕೂಡಲೇ ಅದನ್ನು ಆಕ್ಟಿವೇಟ್ ಮಾಡಬೇಕು ಮತ್ತು ಅವ್ರದ್ದು ಹಿಂದಿನ ಬಾಕಿ ಎಲ್ಲ ವಾಪಸ್ ಅವ್ರಿಗೆ ಕೊಡಬೇಕು. ಇದು ನಮ್ಮ ಹೋರಾಟ. ಅದನ್ನು ವಿಧಾನಸಭೆಯಲ್ಲೂ ನಾವು ಅದನ್ನು ಪ್ರಸ್ತಾವ ಮಾಡೋರಿದ್ದೀರಿ. ಅದೇ ರೀತಿ ಅಬಕಾರಿ ಇಲಾಖೆಯಲ್ಲಿ 700 ಕೋಟಿ ಪ್ರಧಾನಮಂತ್ರಿಗಳು ಇದನ್ನು ಕೋಟ್ ಮಾಡಿದ್ದಾರೆ. ಮತ್ತು ಅಲ್ಲಿ ಯಾರು ಅಸೋಸಿಯೇಷನ್ ಇದೆ ಅವರು ಕೂಡ ಕ್ಲೈಮ್ ಮಾಡಿದ್ದಾರೆ. ಅತಿಯಾದಂಥ ಒಂದು ಭ್ರಷ್ಟಾಚಾರ, ಅತಿಯಾದಂಥ ಲಂಚ, ಇವೆಲ್ಲನೂ ಕೂಡ ನಾವು ಚರ್ಚೆ ಮಾಡೋದಿದ್ದೀರಿ. ಅದೇ ರೀತಿ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಏರಿಕೆ ಮಾಡಿರೋವಂಥದ್ದು, ಮತ್ತು ಬೆಳೆ ಇಷ್ಟೊಂದು ಹಾನಿ ಆದರೂ ಕೂಡ ಇನ್ನೂ ಕೂಡ ಅದಕ್ಕೆ ಪರಿಹಾರ ಕೊಡಬೇಕು. ಜಿಲ್ಲಾ ಮಂತ್ರಿಗಳು ಹೋಗಿ ಅಲ್ಲಿ ನೋಡಬೇಕು. ಆ ಥರದ್ದು ಏನು ಯೋಚನೆನೇ ಇಲ್ಲ. ಇದು ಅಂತ ಒಂದು ರೀತಿ ಗುರುವಾರದ ಸರ್ಕಾರ. ಇದು ಗುರುವಾರ ಮಾತ್ರ ಎಲ್ಲ ಮಂತ್ರಿಗಳು ಇಲ್ಲಿರ್ತಾರೆ ಚೇಂಬರ್ಗಳಲ್ಲಿ. ಇನ್ನು ಉಳಿದಂಥ 6 ದಿನ ಒಬ್ಬ ಮಂತ್ರಿನೂ ಇರಲ್ಲ. ಬೇಕಾದರೆ ಯಾರು ಬೇಕಾದರೂ ಹೋಗ್ಬೋದು, ಒಬ್ಬ ಮಂತ್ರಿನೂ ಇರಲ್ಲ. ಗುರುವಾರದ ಸರ್ಕಾರ ಇದು.
ಅದೇ ರೀತಿ ಉತ್ತರ ಕರ್ನಾಟಕದ ವಿಚಾರವಾಗಿ ಹೆಚ್ಚು ಚರ್ಚೆಗೆ ಅವಕಾಶ ಮಾಡಿಕೊಡ್ತಾ ಇದ್ದೀರಿ. ಇವತ್ತು ನಾಳೆ ಮೋಸ್ಟ್ಲಿ ಗುರುವಾರ ಉತ್ತರ ಕರ್ನಾಟಕಕ್ಕೆ ಸಂಬಂಧಪಟ್ಟಂಥ MLAಗಳನ್ನ ಸಭೆ ಕರಿತಾ ಇದ್ದೀನಿ ನಾನು. ಉತ್ತರ ಕರ್ನಾಟಕಕ್ಕೆ ಸಂಬಂಧಪಟ್ಟಂಥದ್ದು, ಕಲ್ಯಾಣ ಕರ್ನಾಟಕಕ್ಕೆ ಸಂಬಂಧಪಟ್ಟಂಥ ಶಾಸಕರು ಒಂದು ಸಭೆ ಕರೆದು ವಿಶೇಷವಾಗಿ ಉತ್ತರ ಕರ್ನಾಟಕದ ಸಮಸ್ಯೆಗಳ ಬಗ್ಗೆ ಅದಕ್ಕೆ ಪರಿಹಾರ ಕೊಡುವಂಥ ದೃಷ್ಟಿಯಿಂದ ಅವ್ರಿಗೆ ಕರೆದು ಮಾತಾಡಿ ಅದನ್ನು ವಿಧಾನಸಭೆಯಲ್ಲಿ ಚರ್ಚೆ ಮಾಡೋಕ್ಕೆ ಅವ್ರ ಜೊತೆ ಮಾತಾಡ್ತೀನಿ. ಅದು ಸಭೆಯನ್ನು ಕೂಡ ನಾನು ಕರಿತಾ ಇದ್ದೀನಿ. ಮತ್ತು ಕಲ್ಯಾಣ ಕರ್ನಾಟಕಕ್ಕೆ ಸಭೆ ಆಯಿತು, ಒಂದು ಕ್ಯಾಬಿನೆಟ್ ಮೀಟಿಂಗು ಆಯಿತು. ಕ್ಯಾಬಿನೆಟ್ ಮೀಟಿಂಗ್ ಆದಮೇಲೆ ಅದು ದೊಡ್ಡ ದೊಡ್ಡ ಘೋಷಣೆಗಳನ್ನು ಮಾಡಿದ್ರು. ಅದಾದಮೇಲೆ ಏನು ಸದ್ದೇ ಇಲ್ಲ, ಕಲ್ಯಾಣ ಕರ್ನಾಟಕದ ಸುದ್ದಿನೇ ಇಲ್ಲ. ಇದ್ರ ಬಗ್ಗೆನೂ ನಾವು ಚರ್ಚೆ ಮಾಡ್ತೀರಿ. ಬ್ರ್ಯಾಂಡ್ ಬೆಂಗಳೂರು ಅಂತ ಹೇಳಿ ಮಳೆ ಬಂದು ಬೆಂಗಳೂರೆಲ್ಲ ಮುಳುಗುವ ಬೆಂಗಳೂರು ಆಗೋಯ್ತು. ಅವತ್ತು ಬಿದ್ದಂಥ ಹಳ್ಳೆಗಳು ರಸ್ತೆಯಲ್ಲಿ ಇವತ್ತು ಓಡಾಡಕ್ಕೆ ಸಾಧ್ಯನೇ ಇಲ್ಲ. ಎಲ್ಲರಿಗೂ ಬೆನ್ನೋವು. ಇಡೀ ಬೆಂಗಳೂರಲ್ಲಿ ಒಂದು 50% ಜನಕ್ಕೆ ಬೆನ್ನೋವು ಶುರು ಆಗ್ಬಿಟ್ಟಿದೆ. ಎಲ್ಲ ಆಸ್ಪತ್ರೆಗಳಲ್ಲಿ ನೀವೆಲ್ಲ ಕಡೆನೂ ಬೆನ್ನೋವು, ಮೂಳೆ ನೋವು, ಕಾಲು ಟ್ವಿಸ್ಟ್ ಆಗಿರೋದು, ಕೈ ಇದೆ ಇವತ್ತು ಎಲ್ಲ ಕಡೆನೂ. ನೀವೆಲ್ಲ ಆಸ್ಪತ್ರೆಗಳು, ಎಲ್ಲ ಆರ್ಥೋಪೆಡಿಕ್ ಎಲ್ಲೆಲ್ಲಿ ಇದೆ ಆಸ್ಪತ್ರೆಗಳೆಲ್ಲ ರಶ್ ಆಗ್ತಾ ಇದೆ. ಅಷ್ಟು ಕೌಂಟ್ ಮಾಡೋಕ್ಕಾಗಲ್ಲ. ಈ ಕಾರ್ಪೊರೇಷನ್ ಅವ್ರ ಕೈಲಿ ಅವರು ಎಷ್ಟು ಅಧಿಕಾರಿಗಳಿಟ್ಟರು ಕೌಂಟ್ ಮಾಡೋಕ್ಕಾಗಲ್ಲ. ಅಷ್ಟು ಲಕ್ಷ ಲಕ್ಷ ಹಳ್ಳಗಳು ಬಿದ್ದಿದೆ. ಅದಕ್ಕೆ ನಮ್ಮ ಉಸ್ತುವಾರಿ ಸಚಿವರು DK ಶಿವಕುಮಾರ್ ಅವ್ರು ಹೇಳಿದ್ದಾರೆ, ಇದಕ್ಕೆಲ್ಲ ಉತ್ತರ 2028ಕ್ಕೆ ಕೊಡ್ತೀನಿ ಅಂತ. ಅಲ್ಲಿವರೆಗೂ ಜನರು ಬೆನ್ನು ಮೂಳೆ ಎಲ್ಲ ಮುರಿದೋಗ್ತಾ ಐತೆ, ಕಾಲು ಮುರಿದೋಗ್ತಾ ಐತೆ. ಎಲ್ಲ ಮುರಿದೋದ್ಮೇಲೆ 28ಕ್ಕೆ ಏನಪ್ಪ ಉತ್ತರ ಕೊಡ್ತೀಯ ನೀನು? ಏನು ಉತ್ತರ ಕೊಡ್ತೀಯ? ಈಗ ಒಂದೊಂದು ದಿನನೂ ಒಂಥರ ನರಕಯಾತನೆ, ಬೆಂಗಳೂರಲ್ಲಿ ನರಕಯಾತನೆ. ಈ ವಿಚಾರನೂ ಕೂಡ ನಾವು ಚರ್ಚೆ ಮಾಡ್ತೀರಿ. ಅದೇ ರೀತಿ ಜಯನಗರಕ್ಕೆ ಅನುದಾನ ಕೊಡದೇ ಇರೋವಂಥ, ಅನ್ಯಾಯ ಮಾಡಿರತಕ್ಕಂಥದ್ದು, BJP MLAಗಳು ಎಲ್ಲೆಲ್ಲಿದ್ದಾರೋ ರಾಜ್ಯದಲ್ಲಿ ಎಲ್ಲರಿಗೂ ಅನುದಾನ ಕಟ್ ಮಾಡಿರೋವಂಥದ್ದು, ಇದ್ರ ಬಗ್ಗೆನೂ ನಾವು ಚರ್ಚೆ ಮಾಡ್ತಾ ಇದ್ದೀರಿ. ಇನ್ನು ಉಳಿದಂಥ ವಿಚಾರಗಳೇನಿದೆ, ಬಿತ್ತನೆ ಬೀಜ ಏರಿಕೆ ಮಾಡಿರುವಂಥದ್ದು, ಬೇರೆ ಬೇರೆ ವಿಚಾರಗಳು ಹೇಳಿದ್ದಾರೆ. ಅದನ್ನು ಕೂಡ ಕಾಲಿಂಗ್ ಅಟೆನ್ಷನು, 0 ಅವರು, ಈ ಥರದ ಚರ್ಚೆಗಳಲ್ಲಿ ಆಗ್ತದೆ. ಒಟ್ಟಾರೆ ಈ ಕಳೆದ ಬಾರಿ ಅಧಿವೇಶನದಲ್ಲಿ ಯಾವ ರೀತಿ ಸರ್ಕಾರವನ್ನು ಕಟ್ಟಾಕಿ ಸರ್ಕಾರ ಕೊನೆಗೆ ಅಧಿವೇಶನ ನಡೆಸೋಕ್ಕಾಗದೆ ಪಲಾಯನ ಮಾಡಿ ಎದ್ದೋ ಬಿದ್ದರೋ ಅಂತ ಓಡೋದ್ರು ಕಳೆದ ಬಾರಿ. ಈ ಬಾರಿನೂ ಕೂಡ ಅದೇ ರೀತಿಯ ಹೋರಾಟವನ್ನು ನಾವು ಮಾಡ್ತೀರಿ. ಅವರು